ನಮಸ್ಕಾರ. ಇವತ್ತು ಸ್ವಾಯತ್ತ ಆಸ್ತಿಗೆ ಯಾರು ಹಕ್ಕುದಾರರು ಮತ್ತು ಪಿತ್ರಾರ್ಜಿತ ಆಸ್ತಿಗೆ ಯಾರು ಹಕ್ಕುದಾರರು ಅನ್ನೋ ವಿಷಯ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಬಗ್ಗೆನೇ ಮಾತಾಡ್ತಾಯಿದ್ದೀನಿ. ಮೊದಲಿಗೆ ತಮ್ಮಲ್ಲೆಲ್ಲ ಮಾಮೂಲಿನಂತೆ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಈ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಎರಡು ಥರದ ಆಸ್ತಿ ಗುರುತಿಸಲಾಗಿದೆ. ಏನಂದರೆ ಒಂದು ಸ್ವಾಯರಿತ, ಇನ್ನೊಂದು ಪಿತ್ರಾರ್ಜಿತ. ಆಯಿತಾ? ಸ್ವಾಯರಿತ ಅಂದರೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ದುಡಿಮೆಯಿಂದ ದುಡಿದು ಇಟ್ಟಂಥ ಆಸ್ತಿ. ಆಯಿತಾ? ಆತನ ಸ್ವಂತ ಆಸ್ತಿ, ಆತ ಅಥವಾ ಆಕೆ. ಆಯಿತಾ? ಆ ಸ್ವಂತ. ಅದು ಸ್ವಂತ ಯಾಕಾಗತ್ತೆ ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು. ಆಯಿತಾ? ಎರಡನೇದಾಗಿ ಪಿತ್ರಾರ್ಜಿತ ಅಂದರೆ 4 ತಲೆಮಾರಿನಿಂದ ಬಂದಿರತಕ್ಕಂಥ ಒಂದು ಆಸ್ತಿ ಇದೆಯಲ್ಲ. ಆಯಿತಾ? ನಿಮಗಾದ್ರೆ ನಿಮ್ಮಪ್ಪ, ಅವರಪ್ಪ ಅಲ್ಲಿಂದ ಬಂದಿರ್ತಕ್ಕ ಅವ್ರಿಗೆ ಪಿತ್ರಾರ್ಜಿತವೇ ಆಗಿರಲಿ, ಸ್ವಾಯರಿತ ಆಗಿರಲಿ, ಅದು ಪಿತ್ರಾರ್ಜಿತ ಆಗುತ್ತೆ. ಅಥವಾ ಪಿತ್ರಾರ್ಜಿತ ಆಗದಲ್ಲೇ ಸ್ವಾಯರಿತ ಆಗಿದ್ದಿದ್ರೆ ಯಾರಿಗೆ? ನಿಮ್ಮ ಮುತ್ತಾತನಿಗೆ, ಅಜ್ಜನಿಗೆ, ಅದು ನಿಮಗೆ 4 ಜನ್ರೇಷನ್ ದಾಟಿದ ತಕ್ಷಣ 5ನೇ ಜನ್ರೇಷನ್ಗೆ ಅದು ಪಿತ್ರಾರ್ಜಿತ ಆಗುತ್ತೆ. ಇದು ಪಿತ್ರಾರ್ಜಿತ. ಗೊತ್ತಾಯ್ತಾ? ಪಿತ್ರಾರ್ಜಿತ ಅಂದರೆ ತಂದೆಯ ಮೂಲದಿಂದ ಬರ್ತಕ್ಕಂಥದ್ದು, ತಾಯಿಯ ಮೂಲದಿಂದ ಅಲ್ಲ. ತಾಯಿಯ ಮೂಲದಿಂದ ಬರೋದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಗೊತ್ತಾಯ್ತಾ? ಅದು ಸ್ವಾಯರಿತ ಆಗಿಬಿಡುತ್ತೆ ತಾಯಿಗೆ ತವ್ರ ಮನೆಯಿಂದ ಬಂದರೆ. ಅದನ್ನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಬೇಕಷ್ಟು ವಿಡಿಯೋದಲ್ಲಿ. ಈಗ ಸ್ವಾಯರಿತ ಆಸ್ತಿ ಫಸ್ಟ್ ತಗೊಳ್ಳೋಣ. ಇದು ಭಾಳ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ, ಭಾಳ ಜನ ತಮ್ಮ ಪ್ರಶ್ನೆ ಕೇಳ್ತಿದ್ದಾರೆ. ಅದಕ್ಕೆ ಈಗ ಬೇಕಷ್ಟು ಈ ಬಗ್ಗೆ ಜಡ್ಜ್ಮೆಂಟ್ ಕೂಡ ಬಂದಿದೆ. ಮೊನ್ನೆ ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಯಾರೋ ಕಳಿಸಿದ್ರು, ತಂದೆ ಆಸ್ತಿಯಲ್ಲಿ ಮಗಳಿಗೆ ಹಕ್ಕಿಲ್ಲ ಅಂತ. ಹೌದು, ಸ್ವಾಯರಿತ ಆಸ್ತಿಯಪ್ಪ, ಯಾಕೆ ಹಕ್ಕು ಬರುತ್ತೆ? ಅದು ಸುಪ್ರೀಂ ಕೋರ್ಟ್ ಏನು ಹೇಳ್ಬೇಕು, ನಮಗೆ ಗೊತ್ತಲ್ಲ, ಕಾನೂನೇ ಇದೆಯಲ್ಲ. ಅಲ್ಲಿ ಸ್ವಾಯರಿತ ಆಸ್ತಿಯಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ತಾನು ದುಡಿದು ಹಣದಿಂದ ಮಾಡಿದಂಥ ಆಸ್ತಿ ಸ್ವಾಯರಿತ ಆಸ್ತಿ. ಕರೆಕ್ಟೇ? ಹೌದು. ಆ ಆಸ್ತಿಗೆ ಹಕ್ಕುದಾರರು ಯಾರು ಅಂದರೆ ಅವರೊಬ್ಬರೇ. ಯಾರು ಆಸ್ತಿಯ ಮಾಲೀಕರಿದ್ದಾರೆ ಅವರೊಬ್ಬರೇ. ಅವರು ತೀರಿಕೊಂಡ್ರೆ, ಇಂಟೆಸ್ಟೇಟ್ ಸತ್ತೋದ್ರೆ, ಅಂದರೆ ಯಾವುದೇ ವಿಲ್ಲನ್ನು ಬರೆಯದೇ ಸತ್ತೋದ್ರೆ, ಆಗ ಅದು ಅವರ ಮೊದಲನೇ ದರ್ಜೆಯ ವಾರಸ್ದಾರಿದಾರಲ್ಲ, ಯಾರೋ ಈ ಹೆಂಡತಿ, ತಾಯಿ, ಗಂಡು ಮಕ್ಕಳು, ಹೆಣ್ಮಕ್ಳು ಯಾರು ತೀರೋಗಿದ್ರೆ ಅವ್ರ ಮಕ್ಕಳು, ಗಂಡು ಮಕ್ಕಳು ತೀರೋಗಿದ್ದರೆ ಅವರ ಮಕ್ಕಳು, ಇವರುಗಳು ಮೊದಲನೇ ದರ್ಜೆಯ ಅಥವಾ ಮೊದಲನೇ ವರ್ಗದ ವಾರಸ್ದಾರರಾಗ್ತಾರೆ. ಅವರು ಈಕ್ವಲ್ ಆಗಿ ಒಂದೇ ಸಮಯದಲ್ಲಿ ಆಸ್ತಿಯನ್ನು ಹಂಚ್ಕೊಳ್ತಾರೆ. ಮೊದಲನೇ ವರ್ಗದ ವಾರಸ್ದಾರರು ಇಲ್ದೋ ಹೋದರೆ ಎರಡನೇ ವರ್ಗದವ್ರು ಬರ್ತಾರೆ. ಎರಡನೇ ವರ್ಗದಲ್ಲಿ ಒಟ್ಟಿಗೆ ಅವರು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಒಬ್ಬರಾದ ಮೇಲೆ ಒಬ್ಬರು. ಮೊದಲು ಯಾರು ಆ ಬ್ರದರ್ಸ್ ಅಂತ ಏನು ಕೊಟ್ಟಿದ್ದಾರೆ, ಸೋದರ ಅಂತ, ಅವರಿದ್ದರೆ ಸೋದರಿಗೆ ಬರಲ್ಲ. ಗೊತ್ತಾಯ್ತಾ? ಆದರೆ ಬ್ರದರ್ಸ್ ಯಾರು ಇಲ್ದೋ ಹೋದರೆ ಸೋದರಿಗೆ ಬರುತ್ತೆ. ಈ ಥರ ಇದೆ. ಇದು ಸ್ವಾಯರಿತಕ್ಕೆ ಹಕ್ಕುದಾರರು ಆಸ್ತಿಗೆ ಯಾರು ಅಂತ. ಪಿತ್ರಾರ್ಜಿತ ಇದಕ್ಕೆ ಒಂದು ಎಂಥದ್ದು ಸ್ವಲ್ಪ ಜನ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು. ಇದು ಪಿತ್ರಾರ್ಜಿತ ಆಸ್ತಿಗೆ ಆ ವಾರಸ್ದಾರ ಯಾರು ಅಂದರೆ, ಹೆಣ್ಮಕ್ಳಿಗೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಾವು ಹಕ್ಕು ಕೊಟ್ಬಿಟ್ಟಿದ್ವಿ 2004 ಡಿಸೆಂಬರ್ 20ಕ್ಕಿಂತ ಮೊದಲು. ಗೊತ್ತಾಯ್ತಾ? ಯಾವ್ಯಾವ ಆಸ್ತಿಗಳು ಪಿತ್ರಾರ್ಜಿತ ಆಸ್ತಿ ಕುಟುಂಬದ ಮಾರಾಟ ಆಗಿದ್ದರೆ, ವಿಭಾಗ ಆಗಿದ್ದರೆ ಇವ್ರು ಕೇಳಕ್ಕೆ ಬರಲ್ಲ. ಇಲ್ಲದೆ ಹೋದರೆ ಕೇಳಬೇಕಾಗತ್ತೆ. ಕೇಳಕ್ಕೆ ಎಲ್ಲ ರೀತಿಯ ಹಕ್ಕಿದೆ. ಮೊದಲು ಗಂಡು ಮಕ್ಕಳಿಗೆ ಏನಿತ್ತು ಅದೇ ರೀತಿ ಹಕ್ಕನ್ನು ಹೆಣ್ಮಕ್ಳಿಗೆ ಕೊಡಲಾಗಿದೆ. ಅವರು ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕಿದೆ. ಇತ್ತೀಚಿನ ಕೆಲವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು, ನಿಮಗೆ ನೋಡಿರ್ಬೋದು ನೀವು. ಏನಂತ, ಯಾವ ಒಬ್ಬ ವ್ಯಕ್ತಿ ಅಥವಾ ಒಂದು ಒಟ್ಟು ಕುಟುಂಬದ ಸದಸ್ಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ತನ್ನ ಭಾಗವನ್ನು ಪಡ್ಕೊಳ್ತಾನೆ, ಆ ಭಾಗಕ್ಕೆ ಅವನು ಸಂಪೂರ್ಣ ಮಾಲೀಕ ಆಗ್ತಾನೆ. ಅದು ಅವನ ಸ್ವಾಯರಿತ ಆಸ್ತಿ ಆಗತ್ತೆ ಅಂಥೇಳಿ ಇದು ಕನ್ಫ್ಯೂಷನಿಗೆ ದಾರಿ ಮಾಡಿಕೊಟ್ಟಿದೆ. ಅಂದರೆ ಈಗ ಹಂಗಾರೆ ಯಾರೋ ಒಬ್ಬರು ಅಣ್ತಮ್ಮಂದರು 4-5 ಜನ ವಿಭಾಗ ಮಾಡ್ಕೊಂಬಿಟ್ರೆ, ತಂದೆ ಹೋದ್ಮೇಲೆ ಅಥವಾ ತಂದೆ ಇದ್ದಾಗಲೇ ಅಥವಾ ಹೆಣ್ಮಕ್ಳು ಸೇರಿಕೊಂಡು ಮಾಡಿಕೊಂಡ್ರೆ ಅವ್ರದ್ದು ಸ್ವಂತ ಆಸ್ತಿ ಆಗಿಬಿಟ್ರದು, ಸ್ವಾಯರಿತ ಆಗಿಬಿಟ್ರೆ, ಹಂಗಾರೆ ಹೆಣ್ಮಕ್ಳಿಗೆ ಈಕ್ವಲ್ ರೈಟು, ಗಂಡು ಮಕ್ಳಿಗೆ ಈಕ್ವಲ್ ರೈಟು, ಆನ್ಸರ್ ಪ್ರಾಪರ್ಟಿಲಿ 2005 ಅಮೆಂಡ್ಮೆಂಟು, ಅದಕ್ಕೆಲ್ಲ ಏನು ಉಪಯೋಗ ಅಲ್ವಾ? ಅದಕ್ಕೆ ನೀವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ, ಗಂಡು ಮಗ ಯಾರು ತನ್ನ ಕುಟುಂಬದಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗವನ್ನು ಪಡಿತಾನೆ, ಅವನು ತನ್ನ ಭಾಗಕ್ಕೆ ಬಂದಂಥ ಆಸ್ತಿಗೆ ಸಂಪೂರ್ಣ ಮಾಲೀಕನಾಗ್ತಾನೆ. ಅವನು ಅದನ್ನು ಹೇಗೆ ಬೇಕಾದ್ರೆ ನಡ್ಕೋಬೋದು, ಹೇಗೆ ಬೇಕಾದ್ರೆ ವಿಲೇವಾರಿ ಮಾಡ್ಬೋದು. ಅಂದರೆ ಅದಕ್ಕೊಂದು ಕಂಡೀಷನ್ನು ಏನಂದರೆ, ಈ ಆಸ್ತಿಗೆ ಹಂಚ್ಕೊಳ್ತಕ್ಕಂಥ ವ್ಯಕ್ತಿಗಳಿರ್ತಾರಲ್ಲ ಬೇರೆಯವರು, ಅಂದರೆ ತನ್ನ ಮಕ್ಕಳುಗಳು,
ಅವ್ರ ಜೊತೆಗೆ ಅದನ್ನು ಮಾಡ್ಬೋದು, ಅನುಭವಿಸ್ಬೋದು ಅನ್ನೋ ಅರ್ಥ ನೀವು ಕಲ್ಪಿಸ್ಕೋಬೇಕು. ಆ ಅರ್ಥದಲ್ಲೇ ಇದನ್ನು ನೋಡಬೇಕು. ಮತ್ತೆ ಹೇಳ್ತೀನಿ, ನಿಮಗೆ ಗೊತ್ತಾಗಿಲ್ಲ ಅಂತ ಕಾಣುತ್ತೆ. ಈಗ ತಂದೆಗೇನು ಪಿತ್ರಾಯಿತ ಆಸ್ತಿಯಲ್ಲಿ ಭಾಗ ಬರುತ್ತೆ ಗೊತ್ತಾಯ್ತಾ, ಅದು ಸಬ್ಜೆಕ್ಟ್ ಟು ದಿ ಶೇರ್ಸ್ ಆಫ್ ಹಿಸ್ ಸನ್ಸ್ ಆ್ಯಂಡ್ ಡಾಟರ್ಸ್ ಅಂತ ಹೇಳೋದು. ಅಂದರೆ ತಂದೆಗೆ ಈ ಪಿತ್ರಾಯಿತ ಆಸ್ತಿಯಲ್ಲಿ ತಂದೆ ಮನೆಯಿಂದ ತನಗೆ ಭಾಗ ಬಂದರೆ ಅದು ತನ್ನ ಹೆಣ್ಣುಮಕ್ಕಳು ಗಂಡು ಮಕ್ಕಳ ಜೊತೆ ಆತ ಹಂಚ್ಕೋಬೇಕಾಗತ್ತೆ. ಮತ್ತು ಬೇರೆ ಯಾರಾದರೂ ಬಂದರೆ, ಮೂರನೇ ವ್ಯಕ್ತಿ ಬಂದರೆ ಆಗ ಅವನೇ ಅಬ್ಸಲ್ಯೂಟ್ ಓನರ್ ಆಗ್ತಾನೆ. ಈ ಥರದಲ್ಲಿ ನೀವು ಅರ್ಥ ಮಾಡ್ಕೋಬೇಕದನ್ನ. ಈಗ ಗೊತ್ತಾಯಿತು ಅಂದ್ಕೊಳ್ತೀನಿ, ಆಯಿತಾ. ಇಲ್ಲಿ ಆ ಡೇಟ್ ಇದೆ, ಕಟ್ ಆಫ್ ಡೇಟ್ ಇದೆಯಲ್ಲ, ಡಿಸೆಂಬರ್ 20, 2004. ಅದಕ್ಕಿಂತ ಮೊದಲೇ ವಿಭಾಗ ಆಗಿದ್ದರೆ ಕುಟುಂಬದಲ್ಲಿ ಈ ಹೆಣ್ಮಕ್ಳು ಕೇಳಕ್ಕೆ ಬರಲ್ಲ, ಅಥವಾ ಮಾರಾಟ ಆಗಿದ್ದರೂ ಕೇಳಕ್ಕೆ ಬರಲ್ಲ, ಗೊತ್ತಾಯ್ತಾ. ಆ ನಂತರದ ಆ ಡೇಟಲ್ಲಿ ಆಗದೆ ಹೋದರು ಅಥವಾ ಆಗ್ಬಿಟ್ಟು ಖಾತೆ ಆಗದೆ ಹೋದರೂ ಕೂಡ ಕೇಳ್ಬೋದು. ಇದು ಈ ಆಸ್ತಿಗೆ ಅಂದರೆ ತನ್ನ ತಂದೆಯ ಕುಟುಂಬದಿಂದ ಪಿತ್ರಾಯಿತ ಆಸ್ತಿಯನ್ನು ಪಡ್ಕೊಂಡ್ರೆ ಅದೇನಾಗುತ್ತೆ, ಆತನಿಗೊಂದು ಶೇರ್ ಇರುತ್ತೆ, ಆತನ ಹೆಣ್ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಈಕ್ವಲಾಗಿ ಶೇರ್ ಇರುತ್ತೆ, ಗೊತ್ತಾಯ್ತಾ. ಇದು ಕಾನೂನು. ಇದು ಈ ರೀತಿಯಲ್ಲಿ ಪಿತ್ರಾಯಿತ ಮತ್ತು ಸ್ವಾಯತ್ತ ಆಸ್ತಿಗೆ ಯಾರು ವಾರಸುದಾರರಾಗ್ತಾರೆ, ಯಾರು ಹಕ್ಕುದಾರರಾಗ್ತಾರೆ, ಯಾರಿಗೆ ಆಸ್ತಿಯಲ್ಲಿ ಪಾಲು ಬರುತ್ತೆ ಅನ್ನೋದ್ರ ಬಗ್ಗೆ ನನ್ನ ಮಾತು. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಇತ್ತೀಚೆಗೆ ಒಂದು ಬಂದಿತ್ತಲ್ಲ, ಮರ್ತೋಗಿದೆ ನನಗೆ ಅದು ಯಾವುದು ಅಂತ. ಅದರಲ್ಲಿ ನಂಗೆ ಹೇಳಿ ಸರ್ ಅಂತ, ತಂದೆ ಆಸ್ತಿಯಲ್ಲಿ ಮಕ್ಕಳಿಗೆ ಇಲ್ಲ ಅಂತ. ಅದೇ ರೀತಿ ತಂದೆಯದು ಸ್ವಾಯತ್ತ ಆಸ್ತಿ ಆದರೆ ಮಕ್ಕಳಿಗೆ ಬರಲ್ಲ. ಆತ ಅವ್ರಿಗೆ ಕೊಡಬೇಕು ಜೀವಂತ ಇದ್ದಾಗ, ಇಲ್ಲ ವಿಲ್ ಬರೆದ್ಬಿಟ್ಟು ಸತ್ತು ಹೋಗಬೇಕು, ಆಗ ಅವ್ರಿಗೆ ಬರುತ್ತೆ. ಅಥವಾ ವಿಲ್ಲೂ ಬರಿದೆ ಸತ್ತು ಹೋದರೆ ಮೊದಲನೇ ದರ್ಜೆ ವಾರಸುದಾರರಾಗಿ ಅವರೆಲ್ಲರೂ ಸಮನಾಗಿ ಹಂಚಿಕೊಳ್ತಾರೆ. ಈ ಥರ ಇದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಸ್ವಾಯತ್ತ ಆಸ್ತಿ ಇರುತ್ತಪ್ಪ, ಈ ಆಸ್ತಿ ಹೇಳಿದ್ನಲ್ಲ ಈಗ, ವಿಲ್ ಬರೀ ಸತ್ತೋಗ್ಬಿಡ್ತಾನೆ ಅಂತ. ಆಗ ಏನು ಮಕ್ಕಳಿಗೇನು ಬರುತ್ತೆ ಅದು ತಂದೆಗೆ ಸ್ವಾಯತ್ತ, ಮಕ್ಕಳಿಗೂ ಸ್ವಾಯತ್ತ ಆಗುತ್ತೆ, ಅವ್ರ ಮಕ್ಕಳಿಗೂ ಸ್ವಾಯತ್ತ, ಮತ್ತು ಅವ್ರ ಮೊಮ್ಮಕ್ಕಳಿಗೂ ಸ್ವಾಯತ್ತ. ಆ 4 ಜನ್ರೇಷನಿಗೆ ಅದು ಸ್ವಾಯತ್ತ ಆಸ್ತಿ ಆಗಿರುತ್ತೆ, ಜ್ಞಾಪಕ ಇರಲಿ. 5ನೇ ಜನ್ರೇಷನ್ನಿಗೆ, 5ನೇ ತಲೆಮಾರಿಗೆ ಅದು ಪಿತ್ರಾಯಿತ ಆಗುತ್ತೆ. ಅಲ್ಲಿ ತನಕ 1, 2, 3, 4ನೇ ತಲೆಮಾರಿನ ತನಕ ಅದು ಸ್ವಾಯತ್ತ ಆಸ್ತಿ ಆಗಿರುತ್ತೆ. ಉದಾಹರಣೆಗೆ ನಿಮ್ಗೆ ಇನ್ನೊಂದು ಸಲ ಹೇಳಬೇಕು ಅಂದರೆ, ಈಗ ಒಬ್ಬರು ಎ ಅಂತಿದ್ದಾರೆ, ಅವ್ರ ಹತ್ರ ಸ್ವಾಯತ್ತ ಆಸ್ತಿ ಇದೆ, ಗೊತ್ತಾಯ್ತಾ. ಅವರ ಮಕ್ಕಳಿಗೆ ಸ್ವಾಯತ್ತ. ಈಗ ಯಾರು ಮೊದಲನೇ ವ್ಯಕ್ತಿ ಅಂತ ಹೇಳಿದ್ನ, ಅವರ ಮೊಮ್ಮಕ್ಕಳಿಗೂ ಸ್ವಾಯತ್ತ, ಮರಿಮಕ್ಕಳಿಗೂ ಸ್ವಾಯತ್ತ. ಅದು ತದನಂತರದಲ್ಲಿ ಮಕ್ಕಳು ಬರ್ತಾರಲ್ಲ, ಅವರಿಗದು ಪಿತ್ರಾಯಿತ ಆಗುತ್ತೆ. ಪಿತ್ರಾಯಿತ ಆಸ್ತಿ ಎಲ್ಲಿಂದ ಬರುತ್ತೆ, ಎಷ್ಟು ತಲೆಮಾರು ದಾಟಿ ಬಂದಿರುತ್ತೆ ಅಂತ ನಿಮ್ಗೆ ಹೇಳಿದೆ. ಅದೇ ರೀತಿ ಸ್ವಾಯತ್ತ ಆಸ್ತಿ ಪಿತ್ರಾಯಿತ ಆಸ್ತಿ ಆಗ್ತಕ್ಕಂಥ ಸಂದರ್ಭ ಇದು. ಈ ರೀತಿಯಲ್ಲಿ ಪಿತ್ರಾಯಿತ ಆಸ್ತಿಗೆ ಮತ್ತು ಸ್ವಾಯತ್ತ ಆಸ್ತಿಗೆ ಹಕ್ಕದಾರರಾಗ್ತಾರೆ ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು. ಕ್ಲಾಸ್ 1 ಹೇರ್ಸ್ ಅಂತ ಏನು ಬಂದಾಗ ಅಲ್ಲಿ ತಾಯಿ ಸೇರಿಕೊಳ್ತಾರೆ, ಹೆಂಡತಿ ಸೇರಿಕೊಳ್ತಾರೆ. ಇದು ನಿಮಗೆ ಗೊತ್ತಿರಲಿ. ಈ ರೀತಿಯಲ್ಲಿ ಹಿಂದೂ ಧರ್ಮೀಯರು, ಗೊತ್ತಾಯ್ತಾ, ಹಿಂದೂ ವಾರಸುದಾರಿಕೆ ಕಾನೂನಿನ ಅಡಿಯಲ್ಲಿ, ಗೊತ್ತಾಯ್ತಾ, ಇತ್ತೀಚಿನ ಅಮೆಂಡ್ಮೆಂಟು ಸೇರಿಕೊಂಡಂತೆ, ಗೊತ್ತಾಯ್ತಾ, ಏನು ಮಾಡ್ತಾರೆ, ಇದು ಯಾವುದು ಪಿತ್ರಾಯಿತ ಆಸ್ತಿ ಆಗಲಿ ಅಥವಾ ಸ್ವಾಯತ್ತ ಆಸ್ತಿ ಆಗಲಿ, ಈ ರೀತಿಯಲ್ಲಿ ನಾನು ಹೇಳಿದ ರೀತಿಯಲ್ಲಿ ಭಾಗ ಹಂಚ್ಕೊಳ್ತಾರೆ. ಮತ್ತು ಯಾವುದೋ ಕೋರ್ಟ್ ಜಡ್ಮೆಂಟ್ ಬಂದುಬಿಟ್ಟಿದೆ, ಪಿತ್ರಾಯಿತ ಆಸ್ತಿಯಲ್ಲಿ ಬಂದಿದ್ದೆಲ್ಲ ಅವ್ರು ಸ್ವಂತ ಆಗ್ಬಿಡುತ್ತಂತೆ, ಇಲ್ಲ, ಅದೆಲ್ಲ ಇಲ್ಲ. ಆ ಥರ ಅರ್ಥ ಮಾಡ್ಕೋಬೇಡಿ. ಪಿತ್ರಾಯಿತ ಆಸ್ತಿಯಲ್ಲಿ ಯಾವತ್ತೂ ಕೂಡ ಯಾರು ಶೇರನ್ನು ಪಡಿತಾನೆ ಆತನಿಗೆ ಮಕ್ಕಳಿದ್ದರೆ ಆ ಮಕ್ಕಳಿಗೂ ಸಮಭಾಗ ಇರುತ್ತೆ, ಮಕ್ಕಳದ್ದೇ ಹಂಚ್ಕೋಬೇಕಾಗತ್ತೆ. ಒಂದು ವೇಳೆ ಮಕ್ಕಳ್ಯಾರು ಇಲ್ಲದೆ ಹೋದರೆ ಆತ ಆವಾಗ ತಾನು ಇಷ್ಟ ಬಂದ ಹಾಗೆ ಮಾಡ್ಬೋದು, ವಿಲೇವಾರಿ ಮಾಡ್ಬೋದು, ಯಾರಿಗಾದರೂ ಕೊಡ್ಬೋದು. ಅದರಲ್ಲಿ ಬೇರೆ ಯಾರಿಗೂ ಹಕ್ಕಿಲ್ಲ, ಅದರಲ್ಲಿ ಅವನೊಬ್ಬನೇ ಹಕ್ಕುದಾರ ಆಗಿರ್ತಾನೆ. ಇದು ಸ್ವಾಯತ್ತ ಪಿತ್ರಾಯಿತ ಆಸ್ತಿಯಲ್ಲಿ ಯಾರ್ಯಾರು ಹಕ್ಕುದಾರರಾಗ್ತಾರೆ, ಯಾರ್ಯಾರಿಗೆ ಹಕ್ಕು ಬರುತ್ತೆ, ಯಾವ್ಯಾವ ಕಾನೂನು ಅಪ್ಲೈ ಆಗುತ್ತೆ, ಮತ್ತು ಪಿತ್ರಾಯಿತ ಆಸ್ತಿಯಲ್ಲಿ ಒಬ್ಬ ವ್ಯಕ್ತಿ ತಾನು ಶೇರ್ ಪಡ್ಕೊಂಡ್ರೆ ತಾನೇ ಸಂಪೂರ್ಣ ಮಾಲೀಕನಾಗ್ತಾನೆ ಅನ್ನೋದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೋದು, ಯಾವ ರೀತಿ ಅರ್ಥೈಸಬೇಕು ಅನ್ನೋದ್ರ ಬಗ್ಗೆ ನನ್ನ ಮಾತು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.